ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಖರ್ಚಾಗ್ತಿದೆ ಅಂತ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ಕಾರ ನಿಮ್ಮ ಆರ್ಥಿಕತೆ ಭಾರವನ್ನ ಕೊಂಚ ಇಳಿಸಲು ಪ್ಲಾನ್ ಮಾಡಿದೆ. ಬಡ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ವಿದ್ಯಾನಿಧಿ ಸ್ಕಾಲರ್‌ಶಿಪ್ ಯೋಜನೆ ಜಾರಿ ಮಾಡಿದೆ. ಯಾರ್ಯಾರು ಅಪ್ಲೈ ಮಾಡಬಹುದು, ಏನೇನು ರೂಲ್ಸ್ ಅಂತ ಹೇಳ್ತೀವಿ. ಈ ಸ್ಕಾಲರ್‌ಶಿಪ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರಾಗಿದ್ರೆ ನಿಮ್ಗೆ ಹಾಗೂ ನಿಮ್ಮ ಕುಟುಂಬಕ್ಕಿದು ಸಿಹಿ ಸುದ್ದಿ. ಇತ್ತೀಚೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಫೀಸ್ ಕೂಡ ಹೆಚ್ಚು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕುಟುಂಬದ ಆರ್ಥಿಕ ಹೊರೆ ನಿಭಾಯಿಸಲು ಹಗಲು ರಾತ್ರಿ ಬಗ್ಗೆ ಚಿಂತಿಸದೆ ಕೆಲಸ ಮಾಡುವ ಎಷ್ಟೋ ಚಾಲಕರು ರಾಜ್ಯದಲ್ಲಿದ್ದಾರೆ. ಇಂಥವರ ಆರ್ಥಿಕ ಹೊರೆ ಕೊಂಚ ನೀಗಿಸಲು ಸರ್ಕಾರ ವಿದ್ಯಾನಿಧಿ ಸ್ಕಾಲರ್‌ಶಿಪ್ ಯೋಜನೆ ಅನುಷ್ಠಾನಗೊಳಿಸಿದೆ. ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಸಿಹಿ ಸುದ್ದಿ. ಸರ್ಕಾರದಿಂದ 11,000 ರೂಪಾಯಿ ಸ್ಕಾಲರ್‌ಶಿಪ್. ಹೌದು, ಚಾಲಕರ ಕುಟುಂಬದವರಿಗಾಗಿ ಸರ್ಕಾರ ವಿದ್ಯಾನಿಧಿ ಯೋಜನೆಯನ್ನ ಜಾರಿ ಮಾಡಿದೆ. ಎಲ್ಲೋ ಬೋರ್ಡ್ ವಾಹನಗಳ ಚಾಲಕರ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಈ ಕಾರ್ಯ ಕೈಗೊಂಡಿದ್ದು, ಆರ್ಟಿಒ ಅಧಿಕಾರಿಗಳು ಷರತ್ತುಬದ್ಧವಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಿದ್ದಾರೆ. ಮಕ್ಕಳು ಸ್ಕಾಲರ್‌ಶಿಪ್ಗಾಗಿ ಸೇವಾ ಸಿಂಧು ವೆಬ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಅರ್ಹ ವಿದ್ಯಾರ್ಥಿಗಳ ಆಧಾರ್ ಜೋಡಣೆಯಾಗಿರುವ ಖಾತೆಗೆ ಡಿಬಿಟಿ ಮೂಲಕ ಹಣ ಪಾವತಿಯಾಗಲಿದೆ. ಸ್ಕಾಲರ್‌ಶಿಪ್ಗಿರುವ ಷರತ್ತುಗಳೇನು? ಎಲ್ಲೋ ಬೋರ್ಡ್ ಚಾಲಕರ ಚಾಲನಾ ಅನುಜ್ಞಾನ ಪತ್ರ ಸಂಖ್ಯೆ ಹಾಗೂ ಆಧಾರ್ ಸಂಖ್ಯೆ ಮತ್ತು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ನೀಡಿ ಗ್ರಾಮ 1, ಕರ್ನಾಟಕ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾನಿಧಿ ಯೋಜನೆಯಡಿ ಸಿಗುವ ಸ್ಕಾಲರ್‌ಶಿಪ್ ಎಷ್ಟು? ಪದವಿಗಿಂತ ಮುಂಚೆ ಪಿಯುಸಿ, ಐಟಿಐ ಮತ್ತು ಡಿಪ್ಲೊಮಾ ಓದುತ್ತಿರುವ ಹುಡುಗರಿಗೆ 2,000 ರೂಪಾಯಿ ಮತ್ತು ಹುಡುಗಿಯರಿಗೆ 3,000 ರೂಪಾಯಿ ಸ್ಕಾಲರ್‌ಶಿಪ್ ನೀಡಲಾಗುತ್ತೆ. ಇನ್ನು ಪದವಿ ಹಂತದ ಬಿಎ, ಬಿಎಸ್ಸಿ ಮತ್ತು ಬಿಕಾಂ ಹಂತದಲ್ಲಿ ಹುಡುಗರಿಗೆ 5,000 ರೂಪಾಯಿ ನೀಡಿದ್ರೆ ಹುಡುಗಿಯರಿಗೆ 5,500 ರೂಪಾಯಿ ನೀಡಲಾಗುತ್ತದೆ. ಇನ್ನು ಎಸ್ಎಸ್ಎಲ್ಸಿ, ಪ್ಯಾರಾಮೆಡಿಕಲ್, ಬಿಫಾರ್ಮ್, ನರ್ಸಿಂಗ್ ಮತ್ತು ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿನ ಹುಡುಗರಿಗೆ 7,500 ರೂಪಾಯಿ, ಹುಡುಗಿಯರಿಗೆ 8,000 ರೂಪಾಯಿ ವಿದ್ಯಾನಿಧಿ ನೀಡಲಾಗುತ್ತೆ. ಇನ್ನು ಎಂಬಿಬಿಎಸ್, ಬಿಇ, ಬಿಟೆಕ್ ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಹುಡುಗರಿಗೆ 10,000 ರೂಪಾಯಿ ನೀಡಿದ್ರೆ ಹುಡುಗಿಯರಿಗೆ 11,000 ರೂಪಾಯಿಗಳನ್ನ ಸ್ಕಾಲರ್‌ಶಿಪ್ ಮೂಲಕ ಕೊಡಲಾಗುತ್ತದೆ. ಮೀನುಗಾರ ವಿದ್ಯಾನಿಧಿ ಯೋಜನೆಯಡಿ ಅರ್ಜಿ ಆಹ್ವಾನ. ಮುಖ್ಯಮಂತ್ರಿ ವಿದ್ಯಾನಿಧಿ ಕಾರ್ಯಕ್ರಮವನ್ನ ಮೀನುಗಾರರ, ಮೀನು ಕೃಷಿಕರ ಮಕ್ಕಳಿಗೂ ವಿಸ್ತರಿಸಿದ್ದು, ದಕ್ಷಿಣ, ಉತ್ತರ ಕನ್ನಡ, ಉಡುಪಿ, ಕೊಡಗು ಸೇರಿದಂತೆ ಕರ್ನಾಟಕದ ಸಕ್ರಿಯ ಮೀನುಗಾರರು, ಮೀನು ಕೃಷಿಕರ ಮಕ್ಕಳ 8ರಿಂದ 10ನೇ ತರಗತಿವರೆಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮತ್ತು ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ನಂತರದ ಕೋರ್ಸ್ಗಳಲ್ಲಿ ಓದುತ್ತಿರುವ ಅರ್ಹ ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಮೀನುಗಾರರ ವಿದ್ಯಾನಿಧಿ ಯೋಜನೆಯಡಿ ವಿದ್ಯಾರ್ಥಿ ವೇತನ ಪಡೆಯಲು ಸ್ಟೇಟ್ ಸ್ಕಾಲರ್‌ಶಿಪ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬೇಕು. ರೈತರ, ಮೀನುಗಾರರಿಗೆ ಮತ್ತು ನೇಕಾರ ಸಮುದಾಯಗಳ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರ 2,000ದಿಂದ 11,000ವರೆಗೆ ವಿದ್ಯಾರ್ಥಿ ವೇತನ ನೀಡಲಿದೆ ಎಂದು ತಿಳಿಸಲಾಗಿದೆ. ಇನ್ನು ನೀವು ಹೆಚ್ಚಿನ ಮಾಹಿತಿಗೆ 08022286461ಕ್ಕೆ ಸಂಪರ್ಕಿಸಬಹುದು. ಒಟ್ಟಾರೆಯಾಗಿ ಸರ್ಕಾರ ಬಡ ಜನರ ಮಕ್ಕಳ ಭವಿಷ್ಯ ಉದ್ಧಾರಕ್ಕಾಗಿ ನೂತನ ಸ್ಕಾಲರ್‌ಶಿಪ್ಗಳನ್ನ ಜಾರಿ ಮಾಡುತ್ತಿದೆ. ಇಂತಹ ಸ್ಕಾಲರ್‌ಶಿಪ್ ಯೋಜನೆಗಳನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎನ್ನುವುದು ಜಿ ಕನ್ನಡ ನ್ಯೂಸ್ನ ಆಶಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.